ಶತಮಾನಗಳ ಕನಸಾದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೆರವೇರಿಸಲಿದ್ದಾರೆ. ಮೋದಿಯವರು ಭಾರತದ ಪ್ರಧಾನಿಯಾದ ಮೇಲೆ ಶ್ರೀರಾಮ ಮಂದಿರಕ್ಕೆ ಜೀವಕಳೆ ಬಂದಿತ್ತು. ಅದರಂತೆ ನ್ಯಾಯಾಲಯವು ಶ್ರೀರಾಮ ಜನ್ಮಭೂಮಿ ರಾಮ ಮಂದಿರ ಕಟ್ಟಲು ಅಸ್ತು ಎಂದಿತ್ತು. ಇದರ ಬೆನ್ನಲ್ಲೇ 2-3 ವರ್ಷಗಳಿಂದ ರಾಮ ಮಂದಿರ ಕಾಮಗಾರಿ ನಡೆಯುತ್ತಿದ್ದು, ಜನವರಿ 22ರಂದು ಹಿಂದೂಗಳ ಕನಸಾದ ರಾಮ ಮಂದಿರ ಉದ್ಘಾಟನೆ ಆಗಲಿದೆ. ಈಗಾಗಲೇ ಇದರ ತಯಾರಿ ಕೂಡ ನಡೆಯುತ್ತಿದ್ದು, ದೇಶವ್ಯಾಪ್ತಿ ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆ ಪ್ರತಿ ಮನೆಗೂ ಹಂಚಿದ್ದು, ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರಾಮ ಭಕ್ತರಿಂದ ಗ್ರಾಮಗಳಲ್ಲಿರುವ ಹಿಂದೂಗಳ ಮನೆಗಳಿಗೆ ಪವಿತ್ರ ಮಂತ್ರಾಕ್ಷತೆಯನ್ನು ವಿತರಿಸಿದ್ದು, ಜನವರಿ 22ರಂದು ಪ್ರತಿಯೊಬ್ಬರೂ ಆಚರಣೆ ಮಾಡಿ ಎಂದಿದ್ದಾರೆ. ರಾಮಸ್ವಾಮಿ ಗುಡಿಯಲ್ಲಿ ಮೊನ್ನೆ ತಾನೇ ಇಡೀ ಜಿಲ್ಲಾ ಕೇಂದ್ರಕ್ಕೆ ಮಂತ್ರಾಕ್ಷತೆ ಕಾರ್ಯಕ್ರಮವನ್ನು ಇಲ್ಲೇ ಮಾಡಿದ್ವಿ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಇಲ್ಲಿಂದನೇ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಿದ್ವಿ. ಈ ದಿನ ನಮ್ಮ ಕೋದಂಡ ರಾಮಸ್ವಾಮಿ ಅಧ್ಯಕ್ಷರಾದ ರಾಮಣ್ಣವರು, ಕಾರ್ಯದರ್ಶಿಗಳಾದ ಗೋಪಾಲಣ್ಣವರ ನೇತೃತ್ವದಲ್ಲಿ ನಗರದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಇದೇ ಥರ ಒಂದು ಸಂಕಲ್ಪ ಮಾಡಬೇಕು ಅಂತೇಳಿದ್ದೇನೆ. ನಿನ್ನೆನೇ ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಿದೆ, ಗೋಪಾಲಣ್ಣವ್ರಿಗೆ ಹೇಳಿದೆ, ಒಂದು ಕಾರ್ಯಕ್ರಮ ಮಾಡಿ, ರಾಮರ ಕಾರ್ಯಕ್ರಮ ಎಲ್ಲ ನಗರದಲ್ಲಿರುವ ಎಲ್ಲ ದೇವಸ್ಥಾನಗಳಲ್ಲಿ ಇದೇ ಥರ ಭಕ್ತಾದಿಗಳಿಗೆ ಆ ದಿನ ನಮಗೆ ಅಯೋಧ್ಯೆ 22ನೇ ತಾರೀಕು ಏನು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಅದೇ ದಿನ ವಿಜೃಂಭಣೆಯಿಂದ ಎಲ್ಲ ನಮ್ಮ ಹಿಂದೂಗಳು ಗರ್ವಪಡೋ ದಿನ. ಆ ದಿನ ನಮ್ಮ ಕೋದಂಡ ರಾಮಸ್ವಾಮಿ ದೇವಸ್ಥಾನದಲ್ಲಿ ಒಂದು LED ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ನಿರಂತರವಾಗಿ ದೀಪಾಲಂಕಾರ ಬೆಳಗ್ಗಿಂದ ಸಂಜೆವರೆಗೂ ನಿರಂತರವಾಗಿರುತ್ತೆ. ಅದೇ ಥರ ನಗರದಲ್ಲಿ ಈಗಾಗಲೇ 31 ವಾರ್ಡ್ನಲ್ಲಿ ಮಂತ್ರಾಕ್ಷತೆ ಒಂದು 80%, 80% ಎಲ್ಲ ಮನೆಗೂ ಎಲ್ಲ ರಾಮ ಭಕ್ತರು, ಎಲ್ಲ ಸಂಘಟನೆಗಳು, ನಮ್ಮ ವಿಶ್ವ ಹಿಂದೂ ಪರಿಷತ್ತು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಎಲ್ಲ ಹಿಂದೂ ಜಾಗರಣ ವೇದಿಕೆ, ಬಜರಂಗ ದಳ ಎಲ್ಲ ಸಂಘಟನೆಗಳು ಕೈ ಜೋಡಿಸಿ ಆದಷ್ಟು ಮನೆಗೂ ಒಂದು 80% ತಲುಪಿಸಿದ್ದಾರೆ. ಅದೇ ಥರ ಆ 22ನೇ ತಾರೀಕು ಎಲ್ಲ ಮಾತೆಯರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಆ ದಿನ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲ ದೇವಸ್ಥಾನಗಳಲ್ಲೂ ದೀಪಾಲಂಕಾರ, ತಮ್ಮ ಮನೆಗಳಲ್ಲಿ ಸಂಜೆ ಒಂದು 6 ಗಂಟೆ ಮೇಲೆ ಉತ್ತರಕ್ಕೆ ತಿರುಗಿ 5 ದೀಪಗಳನ್ನು ನಾವು ಬೆಳಗಿಸಿ ಈ ಒಂದು ಆ ದಿನಕ್ಕೆ ನಾವು ಅರ್ಥಪೂರ್ಣವಾಗಿ ನಾವು ಹಿಂದೂಗಳು ಗರ್ವದಿಂದ ಆ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯನ್ನು ದಿನವನ್ನು ಆಚರಿಸಬೇಕಾಗಿ. ಇನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ದೇವಾಲಯದ ಅಧ್ಯಕ್ಷ ರಾಮು ಅವರ ನೇತೃತ್ವದಲ್ಲಿ ಶ್ರೀರಾಮ ಭಕ್ತರಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ ಪುರಸ್ಕಾರ ಮಾಡಿದ್ದಾರೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಯಾಗುತ್ತಿರುವ ಪ್ರಯುಕ್ತ ಈ ದೇವಾಲಯದಲ್ಲಿ ಅದ್ದೂರಿಯಾಗಿ ಪೂಜಾ ಕಾರ್ಯಕ್ರಮಗಳು ನೆರವೇರಲಿದೆ. ಪ್ರತಿಯೊಬ್ಬರೂ ಬಂದು ದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು. ಜೈ ಶ್ರೀರಾಮ್. 22ನೇ ತಾರೀಕು ಅಯೋಧ್ಯೆಯಲ್ಲಿ ಈಗ ರಾಮನ ಕಾರ್ಯಕ್ರಮ ಏನು ಈಗ ರಾಮನ ಅಲ್ಲಿ ಏನು ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ದಾರೋ, ಅದಕ್ಕಾಗಿ ನಾವು ಇವತ್ತು ಒಂದು ದೇವರ ಅಭಿಷೇಕ ಇಟ್ಕೊಂಡು ಈಗಲೇ ಪ್ರತಿಯೊಬ್ಬರಿಗೂ ತಿಳುವಳಿಕೆ ತಿಳಿಸೋಣ ಅಂತ ಆ ದೇವರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಮ್ಮ ಎಲ್ರಿಗೂ ಮೀಡಿಯಾ ಮಿತ್ರರಿಗೆ ಧನ್ಯವಾದಗಳು. ಜೈ ಶ್ರೀರಾಮ್. ಯಾವ ರೀತಿಯಾಗಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡೋಂಥ ಕನಸು ಹೊಂದಿದ್ದಾರೆ? ಅದೇ ಈಗ ನಮ್ಮ ಕಾರ್ಯದರ್ಶಿ ಹೇಳ್ದಂಗೆ ಬೆಳಗ್ಗೆ 4 ಗಂಟೆಗೆ ನಮ್ಮ ಶ್ರೀರಾಮಚಂದ್ರನಿಗೆ ಅಭಿಷೇಕ, ಭಗವಂತನಿಗೆ ಸೇವೆ ಎಲ್ಲ ಸಲ್ಲಿಸ್ತಾ ಅವತ್ತು ಭಜನೆಗಳು, ಒಂದು LED ಸ್ಕ್ರೀನ್ ಎಲ್ಲ ತೋರಿಸ್ಕೊಂಡೆಲ್ಲನೂ ಇಲ್ಲಿ ಭಕ್ತಾದಿಗಳನ್ನ ಬರೋರಿಗೆ ಸಂತರ್ಪಣೆ ಮಾಡಿ ಅದ್ದೂರಿ ದೀಪಾಲಂಕಾರ ಮತ್ತು ಭಜನೆಗಳೆಲ್ಲ ಶ್ರೀರಾಮನ ಭಜನೆಯನ್ನು ಮಾಡಿ ಸಂತೋಷವಾಗಿ ಎಲ್ಲರ ಜೊತೆಯಲ್ಲಿ ಸೇರಿ ಮಾಡಬೇಕು ಅಂತ ರಾಮನ ಪ್ರಾರ್ಥನೆ ಮಾಡ್ತಿದ್ದಾರೆ. ಮಂತ್ರಾಕ್ಷಣೆ ಎಲ್ಲ ಮನೆಗಳು ತಲುಪಿಸಿದ್ರು. ಯಾವ ರೀತಿ ರೆಸ್ಪಾನ್ಸ್ ಹಿಂದೂಗಳಲ್ಲಿ ಮನೆಗಳು? ಅಲ್ಲ, ಖಂಡಿತವಾಗ್ಲೂ ತುಂಬ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲರೂ. ಆಮೇಲೆ ಜನರು ಎಲ್ರಿಗೂ ಅರಿವು ಮೂಡಿಸ್ತಾ ಇದ್ದೀವಲ್ವ ಎಲ್ರಿಗೂ, ಹಾಗಾಗಿ ತುಂಬ ಸಂತೋಷವಾಗಿ ಸ್ವೀಕರಿಸ್ತಿದ್ದಾರೆ ಎಲ್ಲರೂ. ಸೊ ಇದರಿಂದ ಹಿಂದೂಗಳು ಯಾವ ರೀತಿ ಆಚರಣೆ ಮಾಡಬೇಕು, ಆವತ್ತಿನ ದಿವಸ ಯಾವ ರೀತಿ ಎಲ್ಲರೂ ಮಾಡಬೇಕು ಮನೆಗಳಲ್ಲಿ? ಅಲ್ಲ, ಮನೆಯಲ್ಲಿ ಎಲ್ಲ ಬೆಳಗ್ಗೆ ಎದ್ದು ಪ್ರತಿಯೊಬ್ಬರು ಬೆಳಗ್ಗೆ ಎದ್ದು ತಮ್ಮಲ್ಲಿ ನೀಟಾಗಿ ಎಲ್ಲ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅಂದರೆ ಸ್ವಚ್ಛತೆ ಎಲ್ಲ ಮಾಡಿಕೊಂಡು ಕ್ಲೀನಾಗಿ ಎಲ್ಲ, ಮತ್ತು ಮನೆಯಲ್ಲಿರುವಂಥ ಮಕ್ಕಳಿಗೆ ಇವತ್ತು ಏನಪ್ಪ ಅಂದರೆ ಇವತ್ತು ತುಂಬ ಮಕ್ಕಳಿಗೆ ತಿಳುವಳಿಕೆ ಹೇಳ್ಕೊಡ್ಬೇಕು. ಯಾಕಂದರೆ ಇವತ್ತು ಮಕ್ಕಳಿಗೆ ಒಂದು ದೇವಸ್ಥಾನ ಅಂದರೆ ಅದರ ಬಗ್ಗೆ ಅಷ್ಟು ತಿಳುವಳಿಕೆ ಇರೋದಿಲ್ಲ. ಅದಕ್ಕಾಗಿ ಪ್ರತಿಯೊಂದು ರಾಮನ ಬಗ್ಗೆ ಎಲ್ಲ ತಿಳುವಳಿಕೆ ಎಲ್ಲ ಹೇಳಿ ಪ್ರತಿಯೊಬ್ಬ ನೋಡಪ್ಪ ಮಕ್ಕಳು ಹೇಳ್ತಾರಲ್ಲ ಭಗವಂತನ ಸೇವೆ ಮಾಡಬೇಕು ಅಂತೇಳಿ, ಮತ್ತು ಸಂಜೆ ಎಲ್ಲ ದೀಪಾಲಂಕಾರ ಮಾಡಿ ಭಗವಂತನ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಪ್ರತಿಯೊಬ್ಬರ ಹತ್ರ ಮನವಿ ಮಾಡ್ಕೊತಿದ್ದೀವಿ.
ಈ ವೇಳೆ ದೇವಾಲಯದ ಕಾರ್ಯದರ್ಶಿ ಗೋಪಾಲಕೃಷ್ಣ, ವಿಶ್ವ ಹಿಂದೂ ಪರಿಷತ್ ರಾಜ್ಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಮಂಜುನಾಥ್, ಮಾಜಿ ನಗರಸಭೆ ಅಧ್ಯಕ್ಷ ಮಂಜುನಾಥ್, ಕುಮಾರಸ್ವಾಮಿ, ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.